ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದಡಿ ಸ್ವಾಗತ. ತುಂಬ ಜನ ಕೇಳ್ತಾ ಇದ್ದೀರಿ, ಎಸ್ ಎಲ್ ಸಿ ಎಕ್ಸಾಮ್ 2 ಆಯಿತು, ಮತ್ತು ರಿಸಲ್ಟ್ ಯಾವಾಗ ಬರುತ್ತೆ, ಅದರ ಜೊತೆಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು. ಮತ್ತೊಂದು ಕ್ವಶನ್ ಏನಂದರೆ ನಿಮಗೆ ಸೊ ಇವ್ಯಾಲ್ಯೂಷನ್ ಯಾವ ರೀತಿ ಮಾಡ್ತಾರೆ, ಈಸಿಯಾಗಿ ಮಾಡ್ತಾರಾ, ಟಫ್ ಆಗಿ ಮಾಡ್ತಾರಾ, ಸೊ ಏನಾದರೂ ಗುಡ್ ನ್ಯೂಸ್ ಇದೆಯಾ, ಸೊ ಈ ರೀತಿ ತುಂಬ ಕ್ವಶನ್ನ ಕೇಳ್ತಾ ಇದ್ದೀರಿ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಸೊ ನಿಮ್ಮೆಲ್ಲ ಡೌಟ್ಗಳನ್ನ ಕ್ಲಿಯರ್ ಮಾಡ್ತೀನಿ. ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಮತ್ತು ಏನೆಲ್ಲ ಗುಡ್ ನ್ಯೂಸ್ ಇವೆ, ಎಸ್ ಎಲ್ ಸಿ ಎಕ್ಸಾಮ್ 2 ಬರೆದವರು ಎಲ್ಲರನ್ನ ಪಾಸ್ ಮಾಡ್ತಾರಾ, ಪ್ರತಿಯೊಂದನ್ನು ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ, ಮಿಸ್ ಮಾಡಿದ್ರೆ ನೋಡಿ. ಸೊ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡಿದಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ರಿಸಲ್ಟ್ ಬರೋವರೆಗೂ ಮಾಹಿತಿ ಕೊಡ್ತಾ ಇರ್ತೀನಿ. ಯಾವಾಗ ರಿಸಲ್ಟ್ ಬರುತ್ತೆ, ಯಾವ ರೀತಿ ಚೆಕ್ ಮಾಡೋದು, ಅದ್ರ ಜೊತೆಗೆ ನಿಮಗೆ ರಿಸಲ್ಟ್ ಬಂದಮೇಲೆ ಎಲ್ಲ ಸ್ಕಾಲರ್ಶಿಪ್ ವಿಡಿಯೋಗಳು ಇದೇ ಒಂದು ಚಾನಲ್ ಸಿಗ್ತಾ ಇದ್ದಾವೆ. ಅರ್ಥ ಆಯ್ತಾ? ಇದೊಂದು ಚಾನಲ್ ಹಾಕ್ತೀನಿ. ಸೊ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಿಸ್ ಮಾಡೋಕೆ ಹೋಗ್ಬೇಡಿ, ತಪ್ಪದೇ ಮಾಡ್ಕೊಳ್ಳಿ. ವೇಟ್ ಮಾಡ್ತಾ ಮಾಡ್ಕೊಳ್ಳಿ. ಮಾಡಿದ್ರಾ? ಅದ್ರ ಜೊತೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಪ್ಪದೇ ಶೇರ್ ಮಾಡಿ. ಸೊ ಮಿಸ್ ಮಾಡಿ ಅವರು ಕೂಡ ಶೇರ್ ಮಾಡಿ, ಅವ್ರು ಕೂಡ ಅಪ್ಡೇಟ್ ಗೊತ್ತಾಗಲಿ. ಓಕೆ, ಡೈರೆಕ್ಟಾಗಿ ಟಾಪಿಕ್ ಕಡೆ ಬರೋಣ. ಸೊ ಮೊದಲನೇದಾಗಿ ಎಲ್ಲರೂ ಕೇಳೋ ಕ್ವಶನು ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ. ಸೊ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪಾಸಿಂಗ್ ಮಾರ್ಕ್ಸು ಸೇಮು ಎಸ್ ಎಲ್ ಸಿ ಎಕ್ಸಾಮಲ್ಲಿ ಯಾವ ರೀತಿ ಇತ್ತು ಪಾಸಿಂಗ್ ಮಾರ್ಕ್ಸು, ಎಸ್ ಎಲ್ ಸಿ ಎಕ್ಸಾಮ್ 2 ಅಲ್ಲಿ ಕೂಡ ಅಷ್ಟೇ ಪಾಸಿಂಗ್ ಮಾರ್ಕ್ಸ್ ಇರ್ತದೆ. ಅದೆಷ್ಟು ಅಂದರೆ 28 ಪಾಸಿಂಗ್ ಮಾರ್ಕ್ಸು. ಇನ್ನು ಫಸ್ಟ್ ಲ್ಯಾಂಗ್ವೇಜು 35 ಇರ್ತದೆ. ಅರ್ಥ ಆಯ್ತಾ? ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದೆ ಅಂದರೆ ಅದಕ್ಕೆ 35 ಪಾಸಿಂಗ್ ಮಾರ್ಕ್ಸು. ಇನ್ನುಳಿದ 5 ಸಬ್ಜೆಕ್ಟು 28 ಪಾಸಿಂಗ್ ಮಾರ್ಕ್ಸು. ಅರ್ಥ ಆಯ್ತಾ? ಸೊ ಇನ್ ಕೇಸ್ ಕೆಲವಷ್ಟು ಜನ ಫೇಲ್ ಆಗ್ತಾ ಇರ್ತೀರಾ, ನಿಮಗೆ ಒಂದೆರಡು ಮಾರ್ಕ್ಸ್ 26, 25 ಮಾರ್ಕ್ಸ್ ಬಿದ್ದರೆ ಸಾಕು, ನಿಮಗೆ ಒಂದು 2-3 ಮಾರ್ಕ್ಸ್ ಹಾಕ್ಬಿಟ್ಟು ಪಾಸ್ ಮಾಡ್ತಾರೆ. ಅರ್ಥ ಆಯ್ತಾ? ಪಾಸ್ ಅಂತೂ ಮಾಡೇ ಮಾಡ್ತಾರೆ. ನೀವು ಯಾವ ರೀತಿ ಬರೆದಿರ್ತೀರ ಅದ್ರ ಮೇಲೆ ಡಿಪೆಂಡು. ಅರ್ಥ ಆಯ್ತಾ? ನೀವು ಚೆನ್ನಾಗಿ ಬರೆದಿದ್ರೆ ಚೆನ್ನಾಗಿ ಫುಲ್ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಸೊ ಪಾಸಿಂಗ್ ಬರೆದರೆ ಪಾಸಿಂಗ್ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಆಲ್ಮೋಸ್ಟ್ ನೀವು ಬರೆದು ಬಂದಿರಬೇಕು. ಸೊ ನೀವು ಕರೆಕ್ಟ್ ಆನ್ಸರ್ ಕರೆಕ್ಟ್ ಇಲ್ಲ ಅಂದ್ರೂ ಕೂಡ ನಿಮಗೆ ಅರ್ಧ ಮಾರ್ಕ್ಸು 1 ಮಾರ್ಕ್ಸು ಕೊಡ್ತಾರೆ. ನಿಮ್ಮ ಆನ್ಸರ್ ಕರೆಕ್ಟ್ ಇಲ್ಲ ಅಂದ್ರೂ ಕೂಡ ಅದ್ರ ರಿಲೇಟೆಡ್ ಇರೋ ಕೂಡ ನಿಮಗೆ ಅರ್ಧ ಮಾರ್ಕ್ಸ್ 1 ಮಾರ್ಕ್ಸ್ ಕೊಡ್ತಾರೆ. ಆದರೆ ನೀವು ಖಾಲಿ ಬಿಟ್ಟು ಬರೋ ಹಾಗಿಲ್ಲ. ನೀವೇನು ಬರೆದಿದ್ದೀರಾ ಅಷ್ಟಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ಸೊ ಎಲ್ಲರೂ ಕೂಡ ಬರೆದಿದೆ ಅಂತ ನಾನು ಅನ್ಕೊಂಡಿನಿ. ಈಗ ತುಂಬ ಜನ ಕ್ವಶನ್ ಏನಂದರೆ ಇವ್ಯಾಲ್ಯೂಯೇಷನ್ ಯಾವ ರೀತಿ ಮಾಡ್ತಾರೆ, ಪೇಪರ್ ಚೆಕಿಂಗು ಯಾವ ರೀತಿ ಮಾಡ್ತಾರೆ, ಈಸಿಯಾಗಿ ಮಾಡ್ತಾರಾ, ಟಫ್ ಆಗಿ ಮಾಡ್ತಾರಾ, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದರೆ ನಿಮ್ಮ ಪೇಪರ್ ಚೆಕಿಂಗು ಮೀಡಿಯಮ್ ಆಗಿ ಮಾಡ್ತಾರೆ. ಸೊ ಅದನ್ನು ಟಫ್ ಆಗಿ ಏನು ಮಾಡೋದಿಲ್ಲ. ಆಲ್ಮೋಸ್ಟ್ ನೀವು ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ನಿಮಗೆ ಎಸ್ ಎಲ್ ಸಿ ಎಕ್ಸಾಮ್ 1 ಅಲ್ಲಿ ತುಂಬ ಜನ ಫೇಲ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಸ್ ಎಲ್ ಸಿ ಎಕ್ಸಾಮ್ 2 ಅಲ್ಲಿ ನಿಮ್ಮನ್ನು ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಆಲ್ಮೋಸ್ಟ್ ಎಸ್ ಎಲ್ ಸಿ ಎಕ್ಸಾಮ್ 1ಕ್ಕಿಂತ ಎಸ್ ಎಲ್ ಸಿ ಎಕ್ಸಾಮ್ 2 ಅಲ್ಲಿ ಪಾಸ್ ಆಗೋರು ಜಾಸ್ತಿ ಇರ್ತಾರೆ. ಸೊ ಅವ್ರಿಗೆ ಸ್ವಲ್ಪ ಮಾರ್ಕ್ಸ್ ಹೆಚ್ಚಿಗೆ ಹಾಕ್ಬಿಟ್ಟು ಪಾಸ್ ಮಾಡ್ತಾರೆ. ನೀವು ಬರೆದಿದ್ರೆ ಮಾತ್ರ, ಮತ್ತೆ ಬರೆದಿಲ್ಲ ಅಂದರೆ ಮಾರ್ಕ್ಸ್ ಕೊಡೋಕೆ ಆಗೋದಿಲ್ಲ ಅವರು. ನೀವು ಬರೆದಿದ್ರೆ ಒಂದು ಅರ್ಧ ಮಾರ್ಕ್ಸು 1 ಮಾರ್ಕ್ಸ್ ಹಾಕ್ಬಿಟ್ಟು ಪಾಸ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಗ್ರೇಸ್ ಮಾರ್ಕ್ಸ್ ಏನಾದರೂ ಕೊಡ್ತಾರಂತ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಇನ್ನೂ ಕೂಡ ಮಾಹಿತಿ ಬಂದಿಲ್ಲ. ಆದರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಒಂದು 2-3 ಮಾರ್ಕ್ಸಲ್ಲಿ ಪಾಸ್ ಮಾಡ್ತಾರೆ. ಸೊ ಅಷ್ಟೇ ಗ್ರೇಸ್ ಮಾರ್ಕ್ಸು. 10%, 20% ಏನೋ ಕೊಡೋದಿಲ್ಲ ಅವರು. 1-2 ಮಾರ್ಕ್ಸಲ್ಲಿ ಪಾಸ್ ಮಾಡ್ತಾರೆ ಹೊರತು 10%, ಒಂದು 10 ಮಾರ್ಕ್ಸ್ ಹಾಕ್ಬಿಟ್ಟು ಪಾಸ್ ಮಾಡೋದು, ಈ ರೀತಿ ಪಾಸ್ ಮಾಡೋದಿಲ್ಲ. ಬಟ್ ಮಾಹಿತಿ ಆದರೆ ಇದೆ, ಇನ್ನೂ ಕೂಡ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ. ಕನ್ಫರ್ಮ್ ಆದಮೇಲೆ ಅಪ್ಡೇಟ್ ಕೊಡ್ತೀನಿ. ಸೊ ಜಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೇಟ್ ಮಾಡ್ತಾರೆ. ಅರ್ಥ ಆಯ್ತಾ? ಇನ್ನು ತುಂಬ ಜನ ಕೇಳೋ ಕ್ವಶನ್ ಏನಂದರೆ ಏನಾದ್ರು ಗುಡ್ ನ್ಯೂಸ್ ಇದೆಯಾ? ಹೌದು, ಒಂದು ಗುಡ್ ನ್ಯೂಸ್ ಆದರೆ ಇದೆ. ಏನಂದರೆ ಯಾರೆಲ್ಲ ಎಸ್ ಎಲ್ ಸಿ ಎಕ್ಸಾಮ್ 2 ಅಲ್ಲಿ ಫೇಲ್ ಆಗ್ತೀರಾ, ನೀವು ಎಸ್ ಎಲ್ ಸಿ ಎಕ್ಸಾಮ್ 3 ಫ್ರೀಯಾಗಿ ಬರೀಬೋದು. ಅರ್ಥ ಆಯ್ತಾ? ಎಸ್ ಎಲ್ ಸಿ ಎಕ್ಸಾಮ್ 3 ಫ್ರೀಯಾಗಿ ಬರೋದು. ಮತ್ತೊಂದು ಗುಡ್ ನ್ಯೂಸ್ ಏನಂದರೆ ಇಂಪ್ರೂವ್ಮೆಂಟ್ ಕೂಡ ನೀವು ಎಸ್ ಎಲ್ ಸಿ ಎಕ್ಸಾಮ್ 3 ಬರೀಬೋದು. ಇಂಪ್ರೂವ್ಮೆಂಟ್ ಯಾರೆಲ್ಲ ಬರೀತೀರಾ, ಮಾರ್ಕ್ಸ್ ಜಾಸ್ತಿ ಬೇಕು ಅಂತ ಯಾರೆಲ್ಲ ಬರೀತೀರಾ ಅವರು ಕೂಡ ಎಸ್ ಎಲ್ ಸಿ ಎಕ್ಸಾಮ್ 3 ಬರೀಬೋದು. ಮತ್ತೊಂದು ಗುಡ್ ನ್ಯೂಸ್ ಏನಂದರೆ ಎಸ್ ಎಲ್ ಸಿ ಎಕ್ಸಾಮ್ 1 ಅಲ್ಲಿ ಪಾಸ್ ಆಗಿರ್ತೀರಾ, ಎಸ್ ಎಲ್ ಸಿ ಎಕ್ಸಾಮ್ 2 ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬೇಕಂತ ಯಾರೆಲ್ಲ ಪೇಪರ್ ಬರೀತೀರಾ, ಎಕ್ಸಾಮನ್ನು ಬರೀತೀರಾ, ನೀವು ಫೇಲ್ ಆದರೂ ಕೂಡ ಚಿಂತೆ ಇಲ್ಲ, ಕಡಿಮೆ ಮಾರ್ಕ್ಸ್ ಬಂದರೂ ಚಿಂತೆ ಇಲ್ಲ. ಯಾಕಂದರೆ ಈಗಾಗಲೇ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಪಾಸ್ ಆಗಿರ್ತಾರೆ. ಸೊ ಅದೇ ಮಾರ್ಕ್ಸ್ ಕಡೆನೇ ಕೊಡ್ತಾರೆ. ಸೊ ಈ ರೀತಿ. ಅರ್ಥ ಆಯ್ತಾ? ಈ ರೀತಿ ಇರ್ತದೆ ಪ್ರೊಸೀಜರು. ಸೊ ಟೆನ್ಷನ್ ಬೇಡ, ಯಾರೆಲ್ಲ ಫೇಲ್ ಆಗ್ತೀರಾ ಅನ್ಕೋತೀರಾ. ಸೊ ಯಾರು ಕೂಡ ಫೇಲ್ ಆಗೋದಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಕೂಡ ಪಾಸ್ ಆಗ್ತಾರೆ, ಪಾಸ್ ಮಾಡ್ತಾರೆ. ಮತ್ತು ಫೇಲ್ ಆದರೂ ಕೂಡ ಚಿಂತೆ ಇಲ್ಲ, ಎಸ್ ಎಲ್ ಸಿ ಎಕ್ಸಾಮ್ 3 ಇದೆ. ಇನ್ನೂ ಕೆಲವಷ್ಟು ಜನ ಕೇಳ್ತಾ ಇದ್ರಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ನೋಡಿ, ರಿಸಲ್ಟ್ ಬಂದ್ಬಿಟ್ಟು ಇದೇ ಜೂನ್ 2ನೇ ವಾರ ಅಥವಾ 3ನೇ ವಾರ ಬರ್ಬೋದು. ಅರ್ಥ ಆಯ್ತಾ? ಸೊ 2ನೇ ವಾರ 3ನೇ ವಾರ ಬರ್ಬೋದು, ಅದಕ್ಕಿಂತ ಮುಂಚೆನೂ ಬರ್ಬೋದು. ಆಲ್ಮೋಸ್ಟು 2ನೇ ವಾರ 3ನೇ ವಾರದಲ್ಲಿ ಫಿಕ್ಸ್ ಬರ್ತದೆ. ಇನ್ನೇನು ಡೇಟ್ ಅನೌನ್ಸ್ ಮಾಡ್ತಾರೆ. ಸೊ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ಅಪ್ಡೇಟ್ ಮಾಡ್ತೀನಿ. ಇವಾಗಿರೋ ಮಾಹಿತಿ ಪ್ರಕಾರ 2ನೇ ವಾರ 3ನೇ ವಾರ. ಸೊ ಇಷ್ಟರಲ್ಲಿ ಮಾಹಿತಿ ಬರ್ತದೆ. ಇನ್ನೇನು ಮಾಹಿತಿ ಬಂದಮೇಲೆ ವಿಡಿಯೋ ಹಾಕ್ತೀನಿ, ಜಸ್ಟ್ ವೇಟ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಇಷ್ಟು ಇವತ್ತಿನ ಅಪ್ಡೇಟು. ಇನ್ನೂ ಏನಾದರೂ ಡೌಟ್ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಸೊ ತುಂಬ ಡೌಟ್ಗಳು ಇರ್ತ ಮೇಲೆ ತಪ್ಪದೆ ಕಮೆಂಟ್ ಮಾಡಿ. ಸಾಧ್ಯ ಆದರೆ ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ ಅಥವಾ ಮುಂದಿನ ವಿಡಿಯೋ ಮಾಡಿ ತಿಳಿಸ್ತೀನಿ. ಅರ್ಥ ಆಯ್ತಾ? ಈಗ ಚಾನಲ್ ಕೂಡ ಸ್ಕಾಲರ್ಶಿಪ್ ವಿಡಿಯೋಗಳು ಇರ್ತವೆ, ಅವನು ಕೂಡ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.